ಸರ್ಕಾರಿ ಕುಬೇರರಿಗೆ ಶಾಕ್ ಅಂತ ನಾವು ಹೇಳ್ತೀವಿ, ಭ್ರಷ್ಟರ ಬೇಟೆ ಅಂತೆಲ್ಲ ಹೇಳ್ತೀವಿ. ನಂಗೆ ಯಾಕೋ ಈ ಲೋಕಾಯುಕ್ತರ ಮೇಲೆ ಡೌಟ್ ಬರೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಲೋಕಾಯುಕ್ತರು, IT ಅವರು ಎಲ್ಲರೂ ಕೂಡ. ಯಾಕೆ ಅಂತಂದರೆ ಇ ಡಿ ಅವರು ಎಲ್ಲ ದಾಳಿ ಮಾಡಿಬಿಡ್ತಾರೆ, ಏನಾಯಿತು ಅನ್ನೋದು ಲೆಕ್ಕ ಇರೋದಿಲ್ಲ. ಈ ಲೋಕಾಯುಕ್ತರ ವಿಚಾರಕ್ಕೆ ಬರೋಣ. ಇವತ್ತು ಹೋಗಿ ದಾಳಿ ಮಾಡಿದ್ರಂತೆ. ಹಿಂದಿನಿಂದ ಎಷ್ಟು ದಾಳಿ ಮಾಡಿದ್ದೀರಪ್ಪ, ಅದರ ಪಟ್ಟಿ ಕೊಡಿ, ಅದರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಅದು ಎಷ್ಟು ದಂಡ ವಸೂಲಿ ಮಾಡ್ಕೊಂಡಿದ್ದೀರಾ, ಇವೆಲ್ಲ ಲೆಕ್ಕ ಕೊಡಿ ಅಂದ್ರೆ ಇಲ್ಲ. ದಾಳಿ ಮಾಡ್ತಾ ಇರ್ತಾರೆ. ಮತ್ತೊಂದು ಪಟ್ಟಿ, ಅದು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ದಾಳಿ ಮಾಡೋದು? ಬೇರೆ ಏನಾದರೂ ಇದೆಯಾ ನಿಮ್ಮ ಅವ್ರ ನಡುವೆ? ಯಾಕೋ ಅನುಮಾನ ಬರುತ್ತೆ ಹಿಂಗೆ ಮಾಡ್ತಾ ಹೋಗ್ಬಿಟ್ರೆ. ನೋಡಿ ಸ್ಟೋರಿಯನ್ನು. ಸರ್ಕಾರಿ ಕುಬೇರರಿಗೆ ಲೋಕಾಯುಕ್ತ ಶಾಕ್. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ದಾಳಿ, ಕೋಟಿ ಅಕ್ರಮ ಆಸ್ತಿ ಪತ್ತೆ. ಹೌದು, ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದ ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಎಂಬುವರ ಬಂಧನವಾಗಿತ್ತು. ಲೋಕಾಯುಕ್ತ ಅಧಿಕಾರಿಗಳ ಹೆಸರಲ್ಲಿ ಹಲವರ ಬಳಿ ಲಕ್ಷಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡಿದ ಆರೋಪ ಕೇಳಿಬಂದಿತ್ತು. ಇದರಲ್ಲಿ ಕೆಲ ಲೋಕಾಯುಕ್ತ ಅಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ದು, ಆ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ದಾಳಿ ನಡೆಸಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. ಲೋಕಾ ಶಾಕ್. ಪ್ರಕಾಶ್, ಎಇ, ಬಿಬಿಎಂಪಿ, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅವರಿಗೆ ಸಂಬಂಧಪಟ್ಟಂತೆ 5 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಗೋವಿಂದರಾಜನಗರ, ಯಲಹಂಕ, ನಾಗರಭಾವಿಯ ಕಚೇರಿ, ಮನೆಗಳಲ್ಲಿ ಶೋಧ ಕಾರ್ಯ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಕೆಲವೊಂದು ದಾಖಲೆ ಪತ್ರಗಳು, ಆಸ್ತಿ ಬಗ್ಗೆ ಮಾಹಿತಿ ಸಿಕ್ಕಿದೆ. ಲೋಕಾ ಶಾಕ್. ಅಶೋಕ್ ವಸಂತ್, ಎಂಜಿನಿಯರ್, ಮಲಪ್ರಭಾ ಪ್ರಾಜೆಕ್ಟ್, ಧಾರವಾಡದ ಮಲಪ್ರಭಾ ಮುಖ್ಯ ಇಂಜಿನಿಯರ್ ಅಶೋಕ್ ವಸಂತ್ಗೂ ಲೋಕಾಯುಕ್ತ ದಾಳಿಯ ಬಿಸಿ ತಟ್ಟಿದೆ. ಬೆಳಗಾವಿಯ ಮನೆ, ಬಾಗಲಕೋಟೆಯ ಜಮಖಂಡಿ, ಜಕನೂರು ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆದಿದೆ. ದಾಳಿಯ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣದ ಜೊತೆಗೆ ಪತ್ನಿ ಹಾಗೂ ಮಗನ ಖಾತೆಯಲ್ಲೂ ಕೋಟ್ಯಾಂತರ ರೂಪಾಯಿ ದುಡ್ಡು ಪತ್ತೆಯಾಗಿದೆ. ಲೋಕಾ ಶಾಕ್. ಡಾಕ್ಟರ್ ಎಸ್ ಪ್ರದೀಪ್, ರಿಸರ್ಚ್ ಡೈರೆಕ್ಟರ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಶಿವಮೊಗ್ಗದಲ್ಲಿ ಲೋಕಾಯುಕ್ತ ಪೊಲೀಸರ ದಾಳಿಯಾಗಿದೆ. ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್ ಮನೆ ಮೇಲೆ ಲೋಕ ರೇಡ್ ಆಗಿದೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿದ್ಯಾಲಯದಲ್ಲಿ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರದೀಪ್ ಅಕ್ರಮ ಆಸ್ತಿ ಹೊಂದಿದ್ದಾರೆ ಎಂಬ ದೂರಿನ ಮೇರೆಗೆ ದಾಳಿಯಾಗಿದೆ. ಶಿವಮೊಗ್ಗ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಮನೆ, ಶಿಕಾರಿಪುರ, ಭದ್ರಾಪುರದ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ್ದಾರೆ. ಲೋಕಾ ಶಾಕ್. ಮಲ್ಲಿಕಾರ್ಜುನ್ ಅಲಿಪುರ್, ನಿವೃತ್ತ ಎಂಜಿನಿಯರ್, RDPR, ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಪೊಲೀಸರು 2 ಭ್ರಷ್ಟ ಅಧಿಕಾರಿಗಳ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ. ಕಲಬುರಗಿ ಪಂಚಾಯತ್ ರಾಜ್ ಇಲಾಖೆಯ ಇಇ ಮಲ್ಲಿಕಾರ್ಜುನ್ ಅಲಿಪುರ್ ಅವರ ಬೆಂಗಳೂರು ಮನೆ, ಕಲಬುರಗಿ ನಿವಾಸ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿ ಕಡತಗಳ ಪರಿಶೀಲನೆ ನಡೆಸಿದ್ದು, ಇನ್ನು 4 ದಿನಗಳಲ್ಲಿ ಅಲಿಪುರ್ ನಿವೃತ್ತಿಯಾಗ್ತಾ ಇದ್ರು. ಅಷ್ಟರಲ್ಲೇ ಅಲಿಪುರ್ಗೆ ಲೋಕ ಕಂಟಕ ಎದುರಾಗಿದೆ. ಲೋಕಾ ಶಾಕ್. ರಾಮಚಂದ್ರ, PDO, ಕಲಬುರಗಿ. ಇನ್ನು ಇತ್ತ ಕಲಬುರಗಿ ಜಿಲ್ಲೆಯ ಸಣ್ಣೂರು PDO ರಾಮಚಂದ್ರ ಅವರ ಕಲಬುರಗಿಯ ಸೇಡಂ ರಸ್ತೆಯಲ್ಲಿನ ಮನೆ, ಅವರ ಸ್ವಗ್ರಾಮವಾದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಮನೆ ಹಾಗೂ ಕಚೇರಿಯ ಮೇಲೆ ಸಹ ದಾಳಿ ನಡೆಸಿದ್ದು, 2 ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಲೋಕಾ ಪೊಲೀಸರಿಗೆ ಹಲವು ಕಡತ ಹಾಗೂ ಚಿನ್ನಾಭರಣ ವಶಪಡಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಚಿಕ್ಕಮಗಳೂರು, ಗದಗ ಹಾಗೂ ಆನೇಕಲ್ನಲ್ಲೂ ಲೋಕಾಯುಕ್ತ ದಾಳಿ ನಡೆದಿದೆ. ಯಾರ್ಯಾರಿಗೆ ದಾಳಿಯ ಬಿಸಿ ತಟ್ಟಿದೆ ಅಂತ ನೋಡೋಣ. ಲೋಕಾ ಶಾಕ್. ಲತಾಮಣಿ, ಅಕೌಂಟ್ಸ್ ಆಫೀಸರ್, ಟೌನ್ ಮುನ್ಸಿಪಾಲಿಟಿ, ಚಿಕ್ಕಮಗಳೂರು. ಲೋಕಾ ಶಾಕ್. KG ಅಮರ್ನಾಥ್, ಚೀಫ್ ಆಫೀಸರ್, ಟೌನ್ ಮುನ್ಸಿಪಾಲಿಟಿ, ಆನೇಕಲ್. ಲೋಕಾ ಶಾಕ್. ಧ್ರುವರಾಜ್, ಪೊಲೀಸ್ ಇನ್ಸ್ಪೆಕ್ಟರ್, ಗದಗ. ಇವರೆಲ್ಲ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಾರೆ. ಸದ್ಯ ದಾಖಲೆಗಳ ಪರಿಶೀಲನೆ ಮುಂದುವರೆದಿದ್ದು, ಪರಿಶೀಲನೆ ಮುಕ್ತಾಯವಾದ ಬಳಿಕವಷ್ಟೇ ಮತ್ತಷ್ಟು ಮಾಹಿತಿಗಳು ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.